ನಮಸ್ಕಾರ ದೇವರು ಟ್ರೆಂಡಿಂಗ್ ಕಲಾವಿದ ಚಾನಲ್ಗೆ ಸ್ವಾಗತ. ಇದು ನನ್ನ ಚಾನಲ್ನ ಮೊದಲ ವಿಡಿಯೋ ಆಗಿದೆ. ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯವಾಗಿದೆ. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಹಾಗೆ ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಎಲ್ಲೂ ನೋಡಿದ್ರೂ ಕೂಡ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಮತ್ತು ತುಂಬ ಅಮೆರಿಕನ್ ರಿಚ್ ಪೀಪಲ್ಸ್ಗಳದ್ದು ಫೋಟೋ ಏನೇನೋ ಬರ್ತಾ ಇದೆ. ಏನಿದು ಜೆಫ್ರಿ ಎಪ್ಸ್ಟೀನ್ ಫೈಲ್? ಅಧಿಕಾರ, ಅಪರಾಧ ಮತ್ತು ಹೋರಾಟ ಮತ್ತು US ವೈಟ್ ಕಾಲರ್ಸ್ಗಳದ್ದು ಏನು ಈ ಗೊಂದಲಗಳಿಗೆ ಎಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಜೆಫ್ರಿ ಎಪ್ಸ್ಟೀನ್ ಫೈಲ್ ಜಾಗತಿಕ ಮಟ್ಟದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿರುವ ನ್ಯಾಯಾಲಯ ದಾಖಲೆಗಳ ಸಂಗ್ರಹವಾಗಿದ್ದು, ಇದು ದಶಕಗಳ ಕಾಲ ನಡೆದ ವ್ಯವಸ್ಥಿತ ಲೈಂಗಿಕ ಶೋಷಣೆಯ ಜಾಲವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಅಮೆರಿಕದ ಕೋಟ್ಯಾಧಿಪತಿ ಜೆಫ್ರಿ ಎಪ್ಸ್ಟೀನ್ ಮತ್ತು ಆತನ ಸಹಚರರು ನಡೆಸುತ್ತಿದ್ದ ಈ ಕರಾಳ ಜಾಲದಲ್ಲಿ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಜಗತ್ತಿನ ಗಣ್ಯರ ಹೆಸರುಗಳು ತಳಕು ಹಾಕಿಕೊಂಡಿದೆ. ಸದ್ಯ ಅಮೆರಿಕದ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಎಪ್ಸ್ಟೀನ್ ಫೈಲ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಜೆಫ್ರಿ ಎಪ್ಸ್ಟೀನ್ ಫೈಲ್ ಸದ್ಯಕ್ಕೆ ಕೇವಲ ಅಮೆರಿಕ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಸಂಚಲನ ಮತ್ತು ಚರ್ಚೆಯನ್ನು ಹುಟ್ಟುಹಾಕಿರುವ ಪ್ರಕರಣ. ಲೈಂಗಿಕ ಶೋಷಣೆಯ ಕರಾಳ ಜಗತ್ತನ್ನು ಅನಾವರಣಗೊಳಿಸುವ ಈ ಪ್ರಕರಣದಲ್ಲಿ ಅಮೆರಿಕ ಗಣ್ಯರ ಹೆಸರುಗಳು ತಳಕು ಹಾಕಿಕೊಂಡಿದೆ. ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇದರ ಸುಳಿಗೆ ಸಿಲುಕಿದ್ದಾರೆ. ಈ ಫೈಲ್ ಕೇವಲ ಒಂದು ದಾಖಲೆಯಲ್ಲ, ಬದಲಾಗಿ ದಶಕಗಳ ಕಾಲ ನಡೆದ ಲೈಂಗಿಕ ಶೋಷಣೆ, ಅಧಿಕಾರದ ದುರ್ಬಳಕೆ ಮತ್ತು ನ್ಯಾಯಕ್ಕಾಗಿ ನಡೆದ ನಿರಂತರ ಹೋರಾಟವನ್ನು ಬಿಚ್ಚಿಡುವ ನ್ಯಾಯಾಲಯದ ಸಂಕೀರ್ಣ ದಾಖಲೆ. ಈ ಫೈಲ್ಗಳ ಬಿಡುಗಡೆಯು ಅಮೆರಿಕದ ಶ್ರೀಮಂತರು, ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಕರಾಳ ಲೈಂಗಿಕ ಜಾಲವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಿಸಿದ ಸಾವಿರಾರು ರಹಸ್ಯ ದಾಖಲೆಗಳು ಶುಕ್ರವಾರ ಬಹಿರಂಗಗೊಂಡಿವೆ. 2008ರಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವರಿಗೆ ಶಿಕ್ಷೆ ಆಗಿತ್ತು. 2019ರಲ್ಲಿ ತನ್ನ ಸಾವಿನವರೆಗೂ ಅಂದರೆ 2019ರಲ್ಲಿ ಇವರು ರಹಸ್ಯವಾಗಿ ತೀರ್ಕೊತಾರೆ. ಅಲ್ಲಿವರೆಗೂ ರಾಜಕಾರಣಿಗಳು, ರಾಜಮನೆತನದವರು ಬಿಸ್ನೆಸ್ ಮ್ಯಾನ್ ಮತ್ತು ಸೆಲೆಬ್ರಿಟಿಗಳಿಗೆ ಎಪ್ಸ್ಟೀನ್ ಮುಕ್ತವಾಗಿ ಬೆರೆಯುತ್ತಿದ್ದ ಎಂಬುದು ಈ ದಾಖಲೆಗಳು ಸ್ಪಷ್ಟವಾಗಿದೆ. ಅಮೆರಿಕದ ನ್ಯಾಯಾಂಗ ಇಲಾಖೆಯ ಮೇಲಿನ ಒತ್ತಡ ಮತ್ತು ಕಾಂಗ್ರೆಸ್ನ ಆದೇಶದ ನಂತರ, ಕಾಂಗ್ರೆಸ್ ಅಂದರೆ ಇದು ಅಮೆರಿಕನ್ ಕಾಂಗ್ರೆಸ್ ನಾನು ಹೇಳ್ತಾ ಇರೋದು, ಈ ಎಪ್ಸ್ಟೀನ್ ಫೈಲ್ ಸಾರ್ವಜನಿಕವಾಗಿ ಈ ದಾಖಲೆಗಳಲ್ಲಿ ಛಾಯಾಚಿತ್ರಗಳು, ಇಮೇಲ್ಗಳು, ಆಡಿಯೋ ರೆಕಾರ್ಡಿಂಗ್ಸ್ ಮತ್ತು ಹಲವು ವರ್ಷಗಳ ತನಿಖೆಯ ವಿವರಗಳಿವೆ. ಈ ದಾಖಲೆಗಳು ಬಹಿರಂಗಗೊಂಡ ಕೇವಲ ಒಂದೇ ದಿನದಲ್ಲಿ 16ಕ್ಕೂ ಹೆಚ್ಚು ಪ್ರಮುಖ ದಾಖಲೆಗಳನ್ನು ನ್ಯಾಯಾಂಗ ಇಲಾಖೆ ವೆಬ್ಸೈಟ್ನಲ್ಲಿ ಯಾವುದೇ ವಿವರಣೆ ನೀಡದೆ ಮಾಯವಾಗಿದೆ. ಇದರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಪ್ರಥಮ ಮಹಿಳೆ ಮೆಲನಿನ್ ಟ್ರಂಪ್ ಮತ್ತು ಎಪ್ಸ್ಟೀನ್ ಆಪ್ತ ಸಹಾಯಕ ಮ್ಯಾಕ್ಸ್ವೆಲ್ ಅವರೊಂದಿಗೆ ಎಪ್ಸ್ಟೀನ್ ಕಾಣಿಸಿಕೊಂಡಿರುವ ಛಾಯಾಚಿತ್ರವೂ ಸೇರಿದೆ. ಈ ಛಾಯಾಚಿತ್ರವು ಎಪ್ಸ್ಟೀನ್ ಆಸ್ತಿಯೊಂದರಲ್ಲೂ ಕೂಡ ಸಿಕ್ಕಿತ್ತು. ಎಪ್ಸ್ಟೀನ್ ಫೈಲ್ನಲ್ಲಿ ಅಮೆರಿಕದ ಅಧ್ಯಕ್ಷರ ಹೆಸರುಗಳು ಪ್ರಮುಖವಾಗಿದೆ. ಬಿಲ್ ಕ್ಲಿಂಟನ್ ಅವರು 1990ರ ದಶಕದ ಕೊನೆಯಲ್ಲಿ ಮತ್ತು 2000ರ ದಶಕದ ಆರಂಭದಲ್ಲಿ ಎಪ್ಸ್ಟೀನ್ ಮತ್ತು ಮ್ಯಾಕ್ಸ್ವೆಲ್ ಅವರೊಂದಿಗೆ ಬೆರೆತಿರುವ ಹಲವು ಫೋಟೋಗಳು ಕೂಡ ಸಿಕ್ಕಿದೆ. ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಎಪ್ಸ್ಟೀನ್ ಜೊತೆಗೆ ಹಿಂದಿನ ಸಂಬಂಧ ಮತ್ತು ಸಾರ್ವಜನಿಕ ಚರ್ಚೆ, ಇತರ ರಾಜಕೀಯ ಮತ್ತು ರಾಜತಾಂತ್ರಿಕ ವ್ಯಕ್ತಿಗಳಾದ ಮಾಜಿ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಲಾರಿ ಸರ್ಮನ್ಸ್, ಪ್ರಸ್ತುತ ಅಮೆರಿಕದ ಆರೋಗ್ಯ ಕಾರ್ಯದರ್ಶಿ ರಾಬರ್ಟ್ ಎಫ್ ಕೆನೆಡಿ ಜೂನಿಯರ್, ಮಾಜಿ UK ರಾಯಭಾರಿ ಪೀಟರ್ ಮ್ಯಾಂಡಲ್ಸನ್, ಮಾಜಿ ಇಸ್ರೇಲ್ ಪ್ರಧಾನಿ ಯೆಹೂದ್ ಬರಾಕ್, ಮಾಜಿ UN ರಾಯಭಾರಿ ಮತ್ತು ನ್ಯೂ ಮೆಕ್ಸಿಕೋ ಗವರ್ನರ್ ಬಿಲ್ ರಿಚರ್ಡ್ಸ್ ಮತ್ತು ಮಾಜಿ UA ಸೆನೆಟ್ ಬಹುಮತ ನಾಯಕ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಮಧ್ಯವರ್ತಿ ಜಾರ್ಜ್ ಮಿಚೆಲ್ ಅವರ ಹೆಸರುಗಳು ಎಪ್ಸ್ಟೀನ್ ಫೈಲ್ಗಳಲ್ಲಿದೆ ಅನ್ನೋದೇ ಆಶ್ಚರ್ಯ ಆಗಿದೆ. ಇದಷ್ಟೇ ಅಲ್ಲ, ಟೆಕ್ ದಿಗ್ಗಜರಾದ ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ರಿಡ್ ಹಾಫ್ಮನ್ ಮತ್ತು ಪೀಟರ್ ಥಿಯಾಲ್ ಅವರ ಹೆಸರುಗಳು ದಾಖಲೆಗಳಲ್ಲಿವೆ. ಎಲ್ ಬ್ರ್ಯಾಂಡ್ನ ಲೆಸ್ ವೆಕ್ನೆಸ್ಸರ್ ಮತ್ತು ಹೆಡ್ಜ್ ಫಂಡ್ ಶತಕೋಟ್ಯಾಧಿಪತಿ ಗ್ಲೆನ್ ಡುಬಿನ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಪತ್ರಕರ್ತ ಮೈಕಲ್ ವೂಲ್ಫ್ ಮತ್ತು ಚಲನಚಿತ್ರ ನಿರ್ಮಾಪಕ ವುಡಿ ಆಲೆನ್ ಅವರೊಂದಿಗೆ ಸಂವಹನಗಳು ಕೂಡ ಇದರಲ್ಲಿ ರಿಜಿಸ್ಟರ್ ಆಗಿದೆ. ಕೆಲವು ಸಂದರ್ಭಗಳಲ್ಲಿ ಎಪ್ಸ್ಟೀನ್ ಅಂದರೆ 2018ರಲ್ಲಿ ಶಿಕ್ಷೆಗೊಳಗಾದ ನಂತರವೂ ಭೇಟಿಗಳು ಕೂಡ ನಡೆದಿರ್ತವೆ, ಅದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಲ್ಲದೆ ಎಂಟರ್ಟೈನ್ಮೆಂಟ್ ಕಡೆಗೆ ಬಂದರೆ ನವೋಮಿ ಕ್ಯಾಂಪೆಲ್, ಕ್ಯಾಟ್ರಿಲಾವ್, ಕ್ರಿಸ್ ಟಕ್ಕರ್ ಮತ್ತು ಡೇವಿಡ್ ಕಾಪರ್ಫೀಲ್ಡ್, ಅದಲ್ಲದೆ ಪತ್ರಕರ್ತರು ಮತ್ತು ಸಾರ್ವಜನಿಕ ವ್ಯಕ್ತಿಗಳಾದ ಪೆಗ್ಗಿ ಸಿಗಲ್ ಮತ್ತು ವಿದ್ವಾಂಸರು ಹಾಗೂ ಸಾರ್ವಜನಿಕ ಚಿತ್ರಕಾರರಾದ ನೋಮ್ ಚೋಮ್ಕಿ ಅವರ ಹೆಸರುಗಳು ಕೂಡ ಪತ್ರ ವ್ಯವಹಾರಗಳಲ್ಲಿ ಹಲವು ಬಾರಿ ಕಾಣಿಸಿಕೊಂಡಿರೋದು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಫಸ್ಟ್ ಆಫ್ ಆಲ್, ಏನಿದೆ ಎಪ್ಸ್ಟೀನ್ ಫೈಲ್? ಎಪ್ಸ್ಟೀನ್ ಫೈಲ್ ಅಂದರೆ ಏನು? ಇದು ಆ್ಯಕ್ಚುಲಿ ನಿಮಗೆ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲ ದಾಖಲೆಗಳು, ಮುಖ್ಯವಾಗಿ 2015ರಲ್ಲಿ ವರ್ಜಿನಿಯಾದ ಗ್ರಿಫೆ ಎಂಬುವರು ಈ ಪ್ರಕರಣದ ರೂವಾರಿ ಜೆಫ್ರಿ ಎಪ್ಸ್ಟೀನ್ನ ಸಹಚಾರಣಿಯಾಗಿದ್ದ ಗ್ಹಿಸ್ಲೈನ್ ಮ್ಯಾಕ್ಸ್ವೆಲ್ ವಿರುದ್ಧ ದಾಖಲಿಸಿದ ಮಾನನಷ್ಟ ಮೊಕದ್ದಮೆಯಿಂದ ಸ್ಟಾರ್ಟ್ ಆಗುತ್ತೆ. ಈ ಮೊಕದ್ದಮೆಯಲ್ಲಿ ಭಾಗವಹಿಸಿರುವ ನೂರಾರು ವ್ಯಕ್ತಿಗಳ ಹೆಸರುಗಳು, ಸಂತ್ರಸ್ತರ ಹೇಳಿಕೆಗಳು, ಸಾಕ್ಷ್ಯಗಳು ಮತ್ತು ಇಮೇಲ್ಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು.
ಹಲವು ವರ್ಷಗಳ ಕಾಲ ಈ ದಾಖಲೆಗಳನ್ನು ಗೌಪ್ಯವಾಗಿ ಇಡಲಾಗಿತ್ತು. ಆದರೆ 2003ರಲ್ಲಿ ಅಂದರೆ 2023ರಲ್ಲಿ ಅಂದರೆ ಡಿಸೆಂಬರ್ ಟೈಮಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ಈ ದಾಖಲೆಗಳನ್ನು ಸಾರ್ವಜನಿಕಗೊಳಿಸಲು ಪ್ರಾರಂಭಿಸಲಾಯಿತು. ಇದನ್ನೇ ಈಗ ನಾವು ಎಫ್ಸ್ಟೀನ್ ಫೈಲ್ ಎಂದು ಕರೆಯುತ್ತೇವೆ. ಎಫ್ಸ್ಟೀನ್ ಅನ್ನೋದು ವ್ಯಕ್ತಿ, ಅವನಿಗೆ ಸಂಬಂಧಪಟ್ಟಿದ್ದ ದಾಖಲೆ, ಅದಕ್ಕೆ ಇದನ್ನು ಎಫ್ಸ್ಟೀನ್ ಫೈಲ್ಸ್ ಅಂತ ಕರೀತಾರೆ. ಖ್ಯಾತ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರ ಹೆಸರು ಕೂಡ ಒಂದು ಇಮೇಲ್ನಲ್ಲಿ ಕಾಣಿಸಿಕೊಂಡಿದೆ. ಸ್ಟೀಫನ್ ತನ್ನ ಸಹಚರರಿಗೆ ಕಳುಹಿಸಿದ ಈ ಇಮೇಲ್ನಲ್ಲಿ ಹಾಕಿಂಗ್ ಅವರು ಅಪ್ರಾಪ್ತ ವಯಸ್ಕರೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಿದರು ಎಂಬ ಆರೋಪಗಳನ್ನು ಅಲ್ಲಗಳೆಯಲು ಸಹಾಯ ಮಾಡುವಂತೆ ಕೋರಲಾಗಿತ್ತು. ಹಾಗೆ ಪಾಪ್ ಕಲ್ಚರ್ ದಂತಕತೆ ಮೈಕಲ್ ಜಾಕ್ಸನ್ ಕೂಡ ಎಫ್ಸ್ಟೀನ್ ಫಾರ್ಮ್ ಬೀಚ್ಗೆ ಭೇಟಿ ನೀಡಿರ್ತಾರೆ. ಅಂದರೆ ಅವನೊಂದು ಸೆಪ್ರೇಟ್ ಐಲ್ಯಾಂಡ್ನ ಪರ್ಚೇಸ್ ಮಾಡಿರ್ತಾನೆ ಇದಕ್ಕೋಸ್ಕರ. ಆದರೆ ಅವರು ಯಾವುದೇ ಅನುಚಿತ ವರ್ತನೆಯಲ್ಲಿ ಕೂಡ ತೊಡಗಿರಲಿಲ್ಲ ಅಂತ ಅದರಲ್ಲಿದ್ದವರೊಬ್ಬರು ಹೇಳಿದ್ದಾರೆ. ಹಾಗೆ ಈ ಫೈಲ್ ಬಿಡುವ ಮುನ್ನ ಎಫ್ಸ್ಟೀನ್ ಲೈಂಗಿಕ ದೌರ್ಜನ್ಯ ಜಾಲದ ಕಕ್ಷಿದಾರರ ಪಟ್ಟಿ ಕ್ಲೈಂಟ್ ಲೀಸ್ಟ್ನ ಬಹಿರಂಗವಾಗಿ ಎಂಬ ತೀವ್ರ ನಿರೀಕ್ಷೆ ಇತ್ತು. ಆದರೆ ಬಿಡುಗಡೆಯಾದ ದಾಖಲೆಗಳಲ್ಲಿ ಅಂತಹ ಯಾವುದೇ ನಿರ್ದಿಷ್ಟ ಪಟ್ಟಿ ಇರಲಿಲ್ಲ. ಬದಲಾಗಿ ಇದು ವಿವಿಧ ವ್ಯಕ್ತಿಗಳ ನಡುವಿನ ಸಂಭಾಷಣೆ, ಪ್ರಯಾಣದ ವಿವರ ಮತ್ತು ಹೇಳಿಕೆಯನ್ನು ಕಲೆಕ್ಟ್ ಮಾಡಿದಂತಾಗಿತ್ತು. ಇನ್ನೊಂದು ಬ್ಲ್ಯಾಕ್ ಮೇಲ್ ಪಟ್ಟಿಲಿ ಇದೆ ಅಂತ ಹೇಳ್ತಾರೆ, ಬಟ್ ಅದೇನು ಕೂಡ ಕೇಳಿಬಂದಿಲ್ಲ. ಸೊ ಇಷ್ಟೆಲ್ಲ ತಿಳ್ಕೊಂಡ್ರೆ ಯಾರು ಈ ಜೆಫ್ರಿ ಎಪ್ಸ್ಟೀನ್? ಜೆಫ್ರಿ ಎಡ್ವರ್ಡ್ ಎಪ್ಸ್ಟೀನ್ ಓರ್ವ ಅಮೆರಿಕನ್ ಹಣಕಾಸುದಾರ, ಎಕನಾಮಿಸ್ಟ್ ಆರ್ ಈಸ್ ಅ ಕನ್ಸಲ್ಟೆಂಟ್ ಆ್ಯಂಡ್ ಇವನ್ ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿ ಕೂಡ. ದಶಕಗಳ ಕಾಲ ಆತ ತನ್ನ ಅಧಿಕಾರ ಮತ್ತು ಪ್ರಭಾವವನ್ನು ಬಳಸಿಕೊಂಡು ಹಲವಾರು ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ವೇಳೆ 2019ರಲ್ಲಿ ತನ್ನ ಜೈಲು ಕೊಠಡಿಯಲ್ಲಿ ಜೆಫ್ರಿ ಎಪ್ಸ್ಟೀನ್ ನೇಣು ಬಿದ್ದುಕೊಂಡು ಸತ್ತೋಗ್ತಾನೆ. ಸೊ ಹ್ಯಾಂಗ್ ಮಾಡಿಕೊಂಡು. ಎಪ್ಸ್ಟೀನ್ ಲೈಂಗಿಕ ಕಿರುಕುಳದ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿದೆ. ಸದ್ಯ ಈ ಪ್ರಕರಣ ಅಮೆರಿಕದ ರಾಜಕಾರಣಗಳು ಕೂಡ ಪೊಲಿಟಿಕ್ಸಿಗೂ ಕೂಡ ತುಂಬ ಎಫೆಕ್ಟ್ ಆಗಿದೆ. ಒಟ್ಟಾರೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಗಳು ಕೇವಲ ಪ್ರಭಾವಿ ಹೆಸರುಗಳ ಪಟ್ಟಿಯಲ್ಲ, ಬದಲಿಗೆ ಅದು ಅಧಿಕಾರ, ಸಂಪತ್ತು ಮತ್ತು ಪ್ರಭಾವವನ್ನು ಬಳಸಿಕೊಂಡ ದಶಕಗಳ ನಡೆಸಿದ ಒಂದು ವ್ಯವಸ್ಥಿತ ಲೈಂಗಿಕ ಅಪರಾಧ ಜಾಲದ ಕರಾಳ ಮುಖವನ್ನು ಜಗತ್ತಿಗೆ ತೋರಿಸಿದೆ. ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ ಇನ್ನೂ ಮುಗಿದಿಲ್ಲ. ಈ ಪ್ರಕರಣ ನ್ಯಾಯ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಅತಿ ಮುಖ್ಯ ಎಂಬುದು ನಿರಂತರವಾಗಿ ನೆನಪಿಸುತ್ತಿದೆ. ಸೊ ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣುತ್ತಿದ್ದ ಬೆಲ್ಲೈಕನನ್ನು ಮರೆಯದೆ ಪ್ರೆಸ್ ಮಾಡಿ. ಧನ್ಯವಾದಗಳು.